ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತಿನ ವಿಷಯ ಏನು ಅಂತ ನೋಡಿದ್ರಲ್ಲ, ಸ್ಕಾಚ್ಗೂ ವಿಸ್ಕಿಗೂ ಏನಪ್ಪ ಡಿಫ್ರೆನ್ಸು ಅಂತ. ಸೊ ಸ್ಕಾಟ್ಲ್ಯಾಂಡಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋ ವಿಸ್ಕಿಗೆ ಸ್ಕಾಚ್ ಅಂತ ಹೇಳ್ತಾರೆ. ಅದೇ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋ ವಿಸ್ಕಿಗೆ ವಿಸ್ಕಿ ಅಂತಲೇ ಹೇಳ್ತಾರೆ. ಸೊ ಏನಕ್ಕಪ್ಪ ಈ ಡಿಫ್ರೆನ್ಸು? ಸ್ಕಾಚು ವಿಸ್ಕಿಗೂ ಇಂಡಿಯನ್ ವಿಸ್ಕಿಗೂ ಏನು ಡಿಫ್ರೆನ್ಸ್ ಅಂದರೆ, ಇದರಲ್ಲಿ ಸ್ಪೆಲ್ಲಿಂಗ್ ಕೂಡ ಡಿಫ್ರೆನ್ಸ್ ಇದೆ. ಇದನ್ನು ನೀವು ಗಮನಿಸಿರೋದಿಲ್ಲ. ಆ ಸ್ಕಾಚ್ ವಿಸ್ಕಿಗೆ WHISKY ಅಂತಿದ್ದರೆ, ಇಂಡಿಯನ್ ವಿಸ್ಕಿಗೆ WHISKEY ಅಂತಿರುತ್ತೆ. ಮೇನ್ ಡಿಫ್ರೆನ್ಸ್ ಏನಪ್ಪ ಅಂದರೆ, ಈ ಸ್ಕಾಚ್ ವಿಸ್ಕಿಗೆ ಏಜಿಂಗ್ ಪ್ರೊಸೆಸ್ ಜಾಸ್ತಿ ಇರುತ್ತೆ. ಸೊ ನೀವು ಬಾಟ್ಲಿಂಗಲ್ಲಿ ನೋಡ್ಬೋದು 12 ಇಯರ್ಸ್ ಓಲ್ಡು, 18 ಇಯರ್ಸ್ ಓಲ್ಡು, ಸೊ 24 ಅಂತೆಲ್ಲ ಏಜಿಂಗ್ ಪ್ರೊಸೆಸ್ ಇರುತ್ತೆ. ಅದೇ ಇಂಡಿಯನ್ ವಿಸ್ಕಿಗೆ ಈ ಏಜಿಂಗ್ ಪ್ರೊಸೆಸ್ ಇರೋದಿಲ್ಲ. ಸೊ ಏನಕ್ಕೆ ಅಂದರೆ, ಆ ಸ್ಕಾಟ್ಲ್ಯಾಂಡಲ್ಲಿ ಆ ಗೌರ್ಮೆಂಟು ಈ ಏಜಿಂಗ್ ಪ್ರೊಸೆಸ್ ವಿಸ್ಕಿಗೆ ಈ ಥರ ರೂಲ್ಸ್ ಮಾಡಿರ್ತಾರೆ. ಆ ಸ್ಕಾಟ್ಲ್ಯಾಂಡಲ್ಲಿ ಸಿಗೋ ವಿಸ್ಕಿ ಮಿನಿಮಮ್ 3 ಇಯರ್ಸ್ ಏಜಿಂಗ್ ಆಗಿರಲೇಬೇಕು. ಸೊ ಇಲ್ಲ ಅಂದರೆ ಆ ಗೌರ್ಮೆಂಟು ಆ ವಿಸ್ಕಿ ಮ್ಯಾನುಫ್ಯಾಕ್ಚರಿಂಗ್ಗೆ ಪರ್ಮಿಷನ್ನೇ ಕೊಡೋದಿಲ್ಲ. ಇಂಡಿಯನ್ ವಿಸ್ಕಿಗೆ ಏಜಿಂಗ್ ಪ್ರೊಸೆಸ್ ಇರುತ್ತೆ, ಒಂದೊಂದಕ್ಕೆ ಇರೋದಿಲ್ಲ. ಸೊ ನಮ್ಮ ಇಂಡಿಯನ್ ಏಜಿಂಗ್ ಪ್ರೊಸೆಸ್ಸು ಹೇಗೆ ಅಂದರೆ, ಈ ನಮ್ಮ ಗೌರ್ಮೆಂಟು ಇದ್ರ ಮೇಲೆ ಏನೂ ರೂಲ್ಸ್ ಮಾಡಿಲ್ಲ. ಯಾಕೆ ಅಂದರೆ, ಇಂಡಿಯನ್ ವಿಸ್ಕಿ ಏಜ್ಡ್ ವಿಸ್ಕಿ ಕೂಡ ಇರುತ್ತೆ, ಇಂಪೋರ್ಟೆಡ್ ಡ್ರಿಂಕ್ ವಿಸ್ಕಿ ಕೂಡ ಇರುತ್ತೆ. ನಮ್ಮ ಇಂಡಿಯನ್ ವಿಸ್ಕಿಗೆ ಏಜಿಂಗ್ ಪ್ರೊಸೆಸ್ ಕಂಪಲ್ಸರಿ ಇಲ್ಲ. ಸೊ ನಮ್ಮ ಗೌರ್ಮೆಂಟು ಈ ವಿಸ್ಕಿ ಮೇಲೆ ಏಜಿಂಗ್ ಪ್ರೊಸೆಸ್ಸ ಏನೂ ಕಂಪಲ್ಸರಿ ಮಾಡಿಲ್ಲ. ಸೊ ಇದು ಮೇನ್ ಡಿಫ್ರೆನ್ಸು ಸ್ಕಾಚ್ ವಿಸ್ಕಿಗೂ ಇಂಡಿಯನ್ ವಿಸ್ಕಿಗೂ. ಈ ಸ್ಕಾಚ್ ವಿಸ್ಕಿನಲ್ಲಿ 12 ಇಯರ್ಸ್ ಅಂತ ಇರುತ್ತೆ. ಸೊ ಈ 12 ಇಯರ್ಸ್ ಓಲ್ಡ್ ಅಂತ ಇರುತ್ತಲ್ಲ, ಇದು ಬಂದು 12 ಇಯರ್ಸ್ ಓಲ್ಡ್ ಬ್ಲೆಂಡೆಡ್ ವಿಸ್ಕಿಗೆ ಮೇನ್ ಬೇಸ್ ಇಂಗ್ರೀಡಿಯೆಂಟು. ಸೊ 12 ಇಯರ್ಸ್ ಅಂತ ಯಾವಾಗ ಹಾಕ್ತಾರೆ ಬಾಟಲ್ ಮೇಲೆ ಅಂದರೆ, 12 ಇಯರ್ಸ್ ಓಲ್ಡ್ ಸ್ಕಾಚ್ನ ತೊಗೊಂಡು ಈ ಲಾರ್ಜ್ ಮ್ಯಾನುಫ್ಯಾಕ್ಚರರ್ಸ್ಗೆ ಮಾಡಬೇಕಾದ್ರೆ, ಬಲ್ಕ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಬೇಸ್ ಆಗಿ ಯೂಸ್ ಮಾಡೋದೇ 12 ಇಯರ್ಸ್ ಓಲ್ಡ್ ಸ್ಕಾಚ್ ವಿಸ್ಕಿ. ಸೊ ಇದನ್ನು ನಾವು 8 ಇಯರ್ಸ್ ಓಲ್ಡ್ ಸ್ಕಾಚ್ನ ವಿಸ್ಕಿನ ಬೇಸ್ ಆಗಿ ತೊಗೊಂಡು 12 ಇಯರ್ಸ್ ಅಂತ ಬಾಟ್ಲು ಮೇಲೆಲ್ಲ ಹಾಕೋಕ್ಕಾಗಲ್ಲ. ಸೊ ಅದಕ್ಕೆ ಅಂತ ನಾರ್ಮ್ಸ್ ಆ್ಯಂಡ್ ರೂಲ್ಸ್ ಇರುತ್ತೆ. ಸೊ ಹಾಗೆ 12 ಇಯರ್ಸ್ ಓಲ್ಡ್ ವಿಸ್ಕಿನ ಬೇಸ್ ವಿಸ್ಕಿಯಾಗಿ ತೊಗೊಂಡು ಅದಕ್ಕೆ ಬೇರೆ ಇಂಪೋರ್ಟೆಡ್ ವಿಸ್ಕಿನ ಬ್ಲೆಂಡ್ ಮಾಡಿ ಸೊ ಲಾರ್ಜ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅದರಿಂದ ಇದು 12 ಇಯರ್ಸ್ ಓಲ್ಡ್ ವಿಸ್ಕಿ ಅಂತ ಹೇಳಿ ಬಾಟ್ಲಿಂಗ್ ಮೇಲೆ ಲೇಬಲ್ ಹಾಕಿರುತ್ತೆ. ಅದೇ ಇಂಡಿಯನ್ ವಿಸ್ಕಿಗೆ ಈ ಥರ ನಾರ್ಮ್ಸ್ ಏನೂ ಇಲ್ಲ. ಸೊ ಇವ್ರೇನು ಮಾಡ್ತಾರೆ, ಇಂಪೋರ್ಟೆಡ್ ವಿಸ್ಕಿನ ತೊಗೊಂಡು ಅದನ್ನು ಬ್ಲೆಂಡ್ ಮಾಡಿ ಕಲರ್ ಆ್ಯಡ್ ಮಾಡಿ ಸೊ ಮಾರ್ಕೆಟಿಗೆ ಬಿಡ್ತಾರೆ. ಸೊ ಇದರಿಂದ ಲಾರ್ಜ್ ಮ್ಯಾನುಫ್ಯಾಕ್ಚರಿಂಗು ಸೊ ಟೈಮ್ ಕನ್ಸ್ಯೂಮ್ಷನ್ ಕಡಿಮೆ ಆಗುತ್ತೆ. ಹಾಗೆ ಇಂಡಿಯನ್ ಮಾರ್ಕೆಟಲ್ಲಿ ಈ ಏಜಿಂಗ್ ನಾರ್ಮ್ಸ್ ಇಲ್ದಿರೋದ್ರಿಂದ ಹೀಗೆ ಸ್ಕಾಚ್ ವಿಸ್ಕಿಗೆ ಯೂಸ್ ಮಾಡೋ ಇಂಗ್ರೀಡಿಯೆಂಟು ಮಾಲ್ಟೆಡ್ ಬಾರ್ಲಿ ಇಲ್ಲ ಮೇಜ್. ಇದು ಮೇನ್ ಇಂಗ್ರೀಡಿಯೆಂಟು ಮಾಡೋದಕ್ಕೆ. ಅದೇ ಇಂಡಿಯನ್ ವಿಸ್ಕಿನಲ್ಲಿ ಯಾವ ಗ್ರೈನಲ್ಲಿ ಕೂಡ ವಿಸ್ಕಿ ಮಾಡ್ಬೋದು. ಸೊ ಇಂಡಿಯಾದಲ್ಲಿ ನಾರ್ಮ್ಸ್ ಇಲ್ಲ. ಇಂಡಿಯನ್ ನಾರ್ಮ್ಸ್ ಪ್ರಕಾರ ಪರ್ಟಿಕ್ಯುಲರ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ವಿಸ್ಕಿ ಮಾಡಬೇಕು ಅಂತ ಏನೂ ನಾರ್ಮ್ಸ್ ಇಲ್ಲ. ಅದರಿಂದ ಇಂಡಿಯನ್ ವಿಸ್ಕಿಗಳು ಯಾವ ಗ್ರೇನ್ಸಲ್ಲಿ ಕೂಡ ಮಾಡ್ಬೋದು. ಈ ಸ್ಕಾಚ್ ವಿಸ್ಕಿಲಿ ಮತ್ತು ನಮ್ಮ ಇಂಡಿಯನ್ ವಿಸ್ಕಿಲಿ ಮೇನ್ ಒಂದು ಡಿಫ್ರೆನ್ಸ್ ಇದೆ. ಅದೇನು ಅಂದರೆ ಸ್ಮೋಕಿ ಫ್ಲೇವರ್. ಸೊ ಈ ಸ್ಮೋಕಿ ಫ್ಲೇವರ್ ಹೇಗೆ ಬರುತ್ತೆ ಅಂದರೆ, ಈ ಪೀಟ್ ಯೂಸ್ ಮಾಡ್ತಾರೆ. ಸೊ ಈ ಪೀಟ್ ಯೂಸ್ ಮಾಡೋದ್ರಿಂದ ಮೋಸ್ಟ್ ಆಫ್ ದಿ ಸ್ಕಾಚ್ ವಿಸ್ಕಿನಲ್ಲಿ ಈ ಪೀಟ್ ಫ್ಲೇವರ್ನ ಯೂಸ್ ಮಾಡೇ ಮಾಡ್ತಾರೆ. ಸೊ ಇದರಿಂದ ಸ್ಮೋಕಿ ಫ್ಲೇವರ್ ಬರುತ್ತೆ. ಅದೇ ಇಂಡಿಯನ್ ವಿಸ್ಕಿನಲ್ಲಿ ಸ್ಮೋಕಿ ಫ್ಲೇವರ್ ಇಲ್ಲ ಅಂತಿಲ್ಲ, ಇದೆ. ಬಟ್ ಸ್ಕಾಚ್ ವಿಸ್ಕಿಗೂ ಇಂಡಿಯನ್ ವಿಸ್ಕಿಗೂ ಆಗ ಡಿಫ್ರೆನ್ಸ್ ಅಲ್ಲೇ. ಇದರಲ್ಲಿ ಬ್ಲೆಂಡ್ ಮಾಡಿ ಮಿಕ್ಸ್ ಮಾಡಿ ಮಾಡ್ತಾರೆ, ಬಟ್ ಇದರಲ್ಲಿ ಆಲ್ರೆಡಿ ಬ್ಲೆಂಡ್ ಆಗೇ ಇರುತ್ತೆ. ಇದು ಮೇನ್ ಡಿಫ್ರೆನ್ಸು. ಸೊ ಇಂಡಿಯನ್ ವಿಸ್ಕಿ ಬಗ್ಗೆ ಮಾತಾಡೋದಾದರೆ, ಇದು ಬಂದು ಡಿಸ್ಟಿಲ್ ಸ್ಪಿರಿಟ್ಸ್ ಆಗಿರೋದ್ರಿಂದ ಇಂಡಿಯಾ ಮೇಡ್ ಫಾರಿನ್ ವಿಸ್ಕಿ ಆಗಿರುತ್ತೆ. ಸೊ ಇದ್ರ ಮೇನ್ ಲೇಬಲಿಂಗಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಇದ್ರ ಮೇಲೆ ರಮ್ ಅಂತ ಕೂಡ ಇರುತ್ತೆ. ಯಾಕೆಂದರೆ ಇದು ಮೇನ್ ಬೇಸ್ ರಮ್ ಆಗಿರುತ್ತೆ.
ಇದರಿಂದ ಏನು ಮಾಡ್ತಾರೆ ಅಂದರೆ ಬ್ಲೆಂಡಿಂಗ್ ಪ್ರೊಸೆಸ್ಸಲ್ಲಿ ಇದನ್ನು ಆ್ಯಡ್ ಮಾಡ್ತಾರೆ. ಸೊ ಮೇನ್ ಇಂಗ್ರೀಡಿಯೆಂಟು ಇದಕ್ಕೆ ಮೊಲಾಸಸ್. ಸೊ ಇದರಿಂದ ರಮ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದರಿಂದ ಬ್ಲೆಂಡೆಡ್ ವಿಸ್ಕಿನ ಮಾಡ್ತಾರೆ. ಇದು ಕಂಪ್ಲೀಟ್ ಡೀಟೇಲ್ಸು ಬಾಟಲ್ ಮೇಲೆ ತುಂಬ ಚಿಕ್ಕದಾಗಿ ಬರೆದಿರ್ತಾರೆ, ಯಾರು ಅದನ್ನು ಓದೋದಕ್ಕೆ ಹೋಗೋದಿಲ್ಲ. ಇದೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. According to Scotch whisky regulations, there is no particular definition for whisky in India. According to voluntary standards in India, there is no requisition of aging of whisky or particular grain used to make an whisky. So ಏಜಿಂಗ್ ಮಾಡೋದ್ರಿಂದ ವಿಸ್ಕಿ ಮಾಡ್ಬೋದು ಸರಿ, ಆದರೆ ಇಂಡಿಯನ್ ನಾರ್ಮ್ಸ್ ಪ್ರಕಾರ ಇವ್ರು ತಪ್ಪು ಮಾಡ್ತಿದಾರ? ಇಲ್ಲ. ಯಾಕೆ ಅಂದರೆ ಇಂಡಿಯಾದಲ್ಲಿ ಆ ಥರ ಪರ್ಟಿಕ್ಯುಲರ್ ರೂಲ್ಸೇ ಇಲ್ಲ. ಸೊ ಹಾಗಾಗಿ ಈ ಇಂಡಿಯನ್ ವಿಸ್ಕಿ ಎಲ್ಲ 80% ಮೊಲಾಸಸ್ಸಿಂದ ಮಾಡಿರ್ತಾರೆ. ಸೊ ಅದು ರಮ್. ಅದಕ್ಕೆ ನಾವು 20% ಆಫ್ ದಿ ಇಂಪೋರ್ಟೆಡ್ ವಿಸ್ಕಿನ ಆ್ಯಡ್ ಮಾಡಿ ಕಲರಿಂಗ್ ಮಾಡಿ ವಿಸ್ಕಿನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಇಂಡಿಯಾದಲ್ಲಿ ಇದನ್ನು ನಾವು ವಿಸ್ಕಿ ಅಂತ ಕರಿತೀವಿ. ಅದೇ ಈ ವಿಸ್ಕಿ ಎಲ್ಲ ಬೇರೆ ಕಂಟ್ರೀಸಿಗೆ ಹೋದಾಗ ಇದನ್ನು ರಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕೆ ಅಂದರೆ 80% ಆಫ್ ದಿ ಮೊಲಾಸಸ್ ಅಂದರೆ ರಮ್ಮಿಂದ ಮಾಡಿರ್ತಂಥ ಈ ವಿಸ್ಕಿನ ಅವರು ರಮ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಸೊ ವಿಸ್ಕಿ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಇಂಡಿಯಾದಲ್ಲಿ ಮಾತ್ರ ಇದನ್ನು ವಿಸ್ಕಿ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದರಲ್ಲಿ ನ್ಯೂಟ್ರಲ್ ಸ್ಪಿರಿಟ್ನ ಆ್ಯಡ್ ಮಾಡ್ತಾರೆ ಅಂತ ಕೇಳಿದ್ದೀವಿ. ಈ ನ್ಯೂಟ್ರಲ್ ಸ್ಪಿರಿಟ್ ಏನಪ್ಪ ಅಂದರೆ ಇದು ರಿಪೀಟೆಡ್ ಕಾನ್ಸಂಟ್ರೇಷನ್ ಆಫ್ ಇಥನಾಲ್ನ ಯೂಸ್ ಮಾಡಿ ಮಾಡೋದ್ರಿಂದ ಇದನ್ನು ನ್ಯೂಟ್ರಲ್ ಸ್ಪಿರಿಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಈ ಸ್ಪಿರಿಟ್ನ ಡಿಸ್ಟಿಲೇಷನ್ ಪ್ರೊಸೆಸ್ಸಲ್ಲಿ ಆಚೆ ತೆಗಿತಾರೆ. ಈ ಪ್ರೊಸೆಸ್ನ ರೆಕ್ಟಿಫಿಕೇಷನ್ ಅಂತ ಕೂಡ ಕರೀತಾರೆ. ಹಾಗೆ ಈ ರೆಕ್ಟಿಫಿಕೇಷನ್ ಪ್ರೊಸೆಸ್ಸಲ್ಲಿ ಈ ಮೊಲಾಸಸ್ ಆ್ಯಡ್ ಮಾಡಿ ಕೂಡ ಇದನ್ನು ಮಾಡ್ತಾರೆ. ಆದ್ದರಿಂದ ಈ ನ್ಯೂಟ್ರಲ್ ಸ್ಪಿರಿಟ್ ಆಲ್ಕೋಹಾಲ್ ಪರ್ಸೆಂಟೇಜು 95ಇಂದ 96% ಬರುತ್ತೆ. ಇದನ್ನು ಮೇನ್ ಇಂಗ್ರೀಡಿಯೆಂಟ್ ಆಗಿ ಕೂಡ ವಿಸ್ಕಿನಲ್ಲಿ ಯೂಸ್ ಮಾಡ್ತಾರೆ. ನಾವು ಇದನ್ನು ಕಂಪೇರೇ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಸ್ಕಾಚ್ ವಿಸ್ಕಿಗೂ ಇಂಡಿಯನ್ ವಿಸ್ಕಿಗೂ. ಯಾಕೆ ಅಂದರೆ ಇದು ಅಷ್ಟು ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಹೇಗೆ ಅನ್ನಿಸ್ತು ಫ್ರೆಂಡ್ಸ್? ನಿಮಗೆ ಅರ್ಥ ಆಯಿತು ಅನಿಸುತ್ತಲ್ಲ ಸ್ಕಾಚ್ ವಿಸ್ಕಿಗೂ ಇಂಡಿಯನ್ ವಿಸ್ಕಿಗೂ ಏನು ಡಿಫ್ರೆನ್ಸು ಅಂತ. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯಿತು ಅನಿಸುತ್ತಲ್ಲ. ನಿಮ್ಮ ಅಭಿಪ್ರಾಯ ಏನು ಸ್ಕಾಚ್ ವಿಸ್ಕಿಗೆ ಮತ್ತು ಇಂಡಿಯನ್ ವಿಸ್ಕಿಗೆ ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ.